ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ. ಈ 24ನೇ ಸೂತ್ರ ಇದಕ್ಕೆ ಸಂಬಂಧಿಸಿದಂತೆ ತತ್ವ ಪ್ರಕಾಶಕ ನಾವು ನೋಡ್ತಿದ್ದೇವೆ. ಅದರಲ್ಲಿ ಸಂಯುಕ್ತಿಕಂ ಪೂರ್ವಪಕ್ಷಯತಿ, ಪೂರ್ವಪಕ್ಷದ ಅಭಿಪ್ರಾಯ ಏನಂತ ತಿಳ್ಕೊಂಡಿದ್ದೇವೆ, ಅದನ್ನೇ ವಾಕ್ಯಗಳ ಅನುಸಾರವಾಗಿ ನೋಡಬೇಕಾಗಿದೆ. ತಚ್ಚೈತಿ ತಜ್ಜ್ಯೋತಿ ಅಗ್ನಿರೇವ ಭವೇತ್, ತಚ್ಚ ಜ್ಯೋತಿ ಅಗ್ನಿಸೂಕ್ತತ್ವಾತ್. ತಚ್ಚ ಜ್ಯೋತಿ ಅಂತ ಆಚಾರ್ಯದ ವಾಕ್ಯ, ಭಾಷ್ಯದ ವಾಕ್ಯ, ಪೂರ್ವಪಕ್ಷವನ್ನು ತೋರಿಸುವ ವಾಕ್ಯ. ತಜ್ಜ್ಯೋತಿ ಆ ಜ್ಯೋತಿ ಅದು ಅಗ್ನಿಯೇ ಆಗಬೇಕು. ಯಾಕೆಂದ್ರೆ ಏತತ್ ಸೂಕ್ತಸ್ಯ ಅಗ್ನಿಸೂಕ್ತತ್ವಾತ್, ಈ ಸೂಕ್ತವು ಅಗ್ನಿಸೂಕ್ತ ಆದ್ರಿಂದ. ನಚವಾಚ್ಯಂ ಪ್ರಕರಣಾದಪಿ ಲಿಂಗಸ್ಯ ಬಲೀಯಸ್ತ್ವಾತ್ ಗುಹಾನಿಹಿತತ್ವಲಿಂಗೇನ ಅಸ್ಯ ಬಾಧಃ ಐತೆ. ಅದಕ್ಕೆ ಇಲ್ಲಿ ನಾವೊಂದು ಪ್ರಶ್ನೆ ಮಾಡಬಹುದು. ಪೂರ್ವಪಕ್ಷ ಇನ್ನೂ ನಡೆದಿದೆ. ಪೂರ್ವಪಕ್ಷ ನಡೀತಾ ಇದ್ದಂತೆ ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಾವೇನು ಹೇಳಬಹುದು ಅದನ್ನ ಪೂರ್ವಪಕ್ಷದವರು ನಾವು ಹೇಳಬಹುದು ಅದನ್ನ ಹೇಳ್ತಿದ್ದಾರೆ. ಅದೇನು ಅಂದ್ರೆ, ಪ್ರಕರಣಾದಪಿ, ಇದು ಪ್ರಕರಣ ಯಾವುದು? ಪ್ರಕರಣ ಅಂದ್ರೆ ಪ್ರಸಂಗ. ಈಗ ನಡೀತಿರುವುದು ಅಗ್ನಿ ಸೂಕ್ತದ ಪ್ರಕರಣ, ಅಗ್ನಿಯನ್ನ ವರ್ಣಿಸುವಂತಹ ಪ್ರಸಂಗ. ಅದು ವಿಷಯ ಸರಿ, ಆದ್ರೆ ಅದಕ್ಕಿಂತ ಲಿಂಗ ಅನ್ನೋದು ಪ್ರಬಲ. ಪ್ರಕರಣಕ್ಕಿಂತ ಲಿಂಗ ಅಂತ ಅನ್ನೋದು ಪ್ರಬಲ. ಆ ಲಿಂಗ ಇಲ್ಲಿ ಯಾವುದು? ಗುಹಾನಿಹಿತತ್ವ ಅನ್ನೋದೇ ಲಿಂಗ. ಆದ್ರಿಂದ ಸ್ವಭಾವತಃ ಪ್ರಕರಣಕ್ಕಿಂತ ಲಿಂಗವು ಬಲಿಷ್ಠ. ಆದ್ರಿಂದ ಇಲ್ಲಿ ಗುಹಾನಿಹಿತತ್ವ ಎಂಬ ಲಿಂಗದಿಂದ ಅಸ್ಯ ಅಂದ್ರೆ ಈ ಪ್ರಕರಣಕ್ಕೆ ಬಾಧ. ಅದರಿಂದ ಗುಹಾನಿಹಿತತ್ವ ಎಂಬ ಕಾರಣವನ್ನು ಇಟ್ಕೊಂಡು ಪರಮಾತ್ಮನನ್ನೇ ಜ್ಯೋತಿ ಅಂತ ಹೇಳಬೇಕೆ ಹೊರತು ಈ ಅಗ್ನಿ ಪ್ರಕರಣ ಇದಾಗಿದ್ರು ಆ ಅಗ್ನಿಯನ್ನ ಇಲ್ಲಿ ಜ್ಯೋತಿ ಶಬ್ದದಿಂದ ವಾಚ್ಯ ಅಂತ ಹೇಳಬಾರದು ಅಂತ ನಾವು ಹೇಳುವ ಸಾಧ್ಯತೆ ಇದೆ. ಪ್ರಕರಣಕ್ಕಿಂತ ಲಿಂಗ ಬಲಿಷ್ಠ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಜ್ಯೋತಿಶ್ರುತೇ ಅಜ್ಞಾವೇವ ರೂಢತ್ವಾತ್. ಅದು ನೀವು ಹೇಳಿದ ಸರಿಯಲ್ಲ. ಈ ಜ್ಯೋತಿ ಅಂತೇನು ಶಬ್ದ ಇದೆಯಲ್ಲ, ಆ ಜ್ಯೋತಿಷ್ ಎಂಬ ಶಬ್ದ ಮತ್ತು ಇಲ್ಲಿ ಬರುವಂತಹ ಜ್ಯೋತಿಷನ್ನು ವರ್ಣನೆ ಮಾಡುವಂತಹ ವಾಕ್ಯ, ಇವೆಲ್ಲವೂ ಕೂಡ ಅಗ್ನಿಯಲ್ಲೇ ರೂಢ ಆಗಿದೆ. ಆ ರೂಢಿ ಅಂತ ಅನ್ನೋದು ಬಹಳ ಮುಖ್ಯ. ಅದು ವಿಷ್ಣುವಿನಲ್ಲಿ ಅದು ರೂಢ ಅಲ್ಲ. ಜ್ಯೋತಿಷ್ ಶ್ರುತೇ ಅಜ್ಞಾವೇವ ರೂಢತ್ವಾತ್ ಅಂತ ಹೇಳೋದಕ್ಕೂ ಜ್ಯೋತಿಷ್ ಶಬ್ದಸ್ಯ ಅಜ್ಞಾವೇವ ರೂಢತ್ವಾತ್ ಅಂತ ಹೇಳೋದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಜ್ಯೋತಿಷ್ ಶಬ್ದ ಅಗ್ನಿಯಲ್ಲಿ ರೂಢ, ಅದೆಲ್ಲ ಜನರಿಗೂ ಗೊತ್ತಿದೆ, ಎಲ್ಲ ಸಂಸ್ಕೃತವನ್ನು ಕಲಿತವರೆಲ್ಲರಿಗೂ ಗೊತ್ತಿದೆ ಅಂತ ಒಂದು ವಿಷಯ. ಇನ್ನೊಂದು, ಜ್ಯೋತಿಷ್ ಶ್ರುತೇ, ಜ್ಯೋತಿ ಈ ವಿಮೇಕರ್ಣಾಪತಯತೋ ಅಂತ ಈಗೇನು ಜ್ಯೋತಿಷ್ ಶ್ರುತಿ ಇದೆ, ಈ ಶ್ರುತಿ ಅಗ್ನಿಯಲ್ಲೇ ರೂಢ ಆಗಿದೆ ಅಂತ ಎಲ್ಲ ವೇದ ಪಾಠಕರು, ಗುರುಗಳು ಅವರು ಮತ್ತು ತಮ್ಮ ಶಿಷ್ಯರಿಗೆ ಪಾಠ ಹೇಳುವಾಗ ಪ್ರತಿಯೊಬ್ಬರು ಕೂಡ ಹೀಗೆ ತಿಳಿದಿರ್ತಾರೆ. ಹೀಗೆ ಶ್ರುತಿಯನ್ನು ರೂಢ ಅಂತ ಅವರು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಶಬ್ದವಂತೂ ರೂಢ ಹೌದೇ ಹೌದು, ಶ್ರುತಿಯೂ ರೂಢ. ಅದು ಅಧ್ಯಾಪಕರಿಗೆ ಮತ್ತು ಗುರುಗಳಿಗೆ ಗೊತ್ತಿದೆ. ಇದಕ್ಕೆ ಅಗ್ನಿಯೇ ದೇವತೆ ಅಂತ ಹೀಗೆ ಪ್ರತಿಯೊಬ್ಬರು ಹೇಳ್ತಾ ಬಂದಿದ್ದಾರೆ ಅಂತ ಅವರ ಅಭಿಪ್ರಾಯ. ನಹಿ ಲಿಂಗಂ ಶ್ರುತಿ ಪ್ರಕರಣ ಅಪಬಾಧನೆ ಶಕ್ತಂ ಯಾವತ ಶ್ರುತಿತೇವ ದುರ್ಬಲಂ. ಈ ಲಿಂಗ ಅಂತ ಅನ್ನೋದು ಪ್ರಬಲ ಅಂತ ನೀವು ಹೇಳ್ತಿದ್ದೀರಿ, ತತ್ವವಾದಿಗಳು ನೀವು ಹೇಳ್ತೀರಿ. ಆದ್ರೆ ಆ ಲಿಂಗ ಅಂತ ಅನ್ನೋದು ಶ್ರುತಿಯನ್ನು ಪ್ರಕರಣವನ್ನು ಬಾಧನ ಮಾಡಲಿಕ್ಕೆ ಅದು ಶಕ್ತ ಅಲ್ಲ. ನಹಿ ಲಿಂಗಂ ಶ್ರುತಿ ಪ್ರಕರಣ ಅಪಬಾಧನೆ ಶಕ್ತಂ. ಶ್ರುತಿಯನ್ನು ಪ್ರಕರಣಗಳನ್ನು ಮತ್ತು ಅಪಬಾಧನ ಅಂದ್ರೆ ತಳ್ಳಿ ಹಾಕುವುದು, ಅದಕ್ಕೆ ಅದು ಶಕ್ತ ಅಲ್ಲ. ನ ಶಕ್ತಂ ಅಂತ ಹೀಗೆ ತಾತ್ಪರ್ಯ. ಯಾವತಾ ಶ್ರುತಿತ ಏವ ದುರ್ಬಲಂ. ಯಾವತಾ ಶ್ರುತಿತ ಏವ ದುರ್ಬಲಂ ಅಂತ ತುಂಬಾ ವಿಚಿತ್ರವಾಗಿದೆ ವಾಕ್ಯ. ಅದಕ್ಕೆ 556ನೇ ಪುಟದಲ್ಲಿ ವಿವೃತ್ತಿ ಟಿಪ್ಪಣಿ ಇದೆ. ಆ ಟಿಪ್ಪಣಿಗೆ ಅನುಸಾರವಾಗಿ ಅರ್ಥ ಹೇಳಬೇಕು. ಅದರ ಟಿಪ್ಪಣಿ ಇಟ್ಕೊಳ್ಳದೆ ಹೋದ್ರೆ ನಮ್ಗೆ ಈ ಲಿಂಗವೇ ಈ ಪ್ರಕರಣಕ್ಕಿಂತ ದುರ್ಬಲ ಅನ್ನೋ ಅರ್ಥ ಸಾಮಾನ್ಯವಾಗಿ ಸಿಗ್ತದೆ. ಆದ್ರೆ ಅದನ್ನು ಹೇಳೋದು ಸ್ವಲ್ಪ ಗಮನಿಸಿದ್ರೆ ಇನ್ನು ಹೆಚ್ಚು ಸ್ಪಷ್ಟ ಆಗ್ತದೆ. ಬೇರೆ ಯಾವ ಟಿಪ್ಪಣಿಕಾರರು ಬರೋದಿಲ್ಲ,
ಇವರೊಬ್ಬರು ಅದನ್ನ ಬರೆದಿದ್ದಾರೆ. 566ನೇ ಪುಟದಲ್ಲಿ, 56 ಪುಟದಲ್ಲಿ ವಿವೃತಿ ಟಿಪ್ಪಣಿ. ಯಾವತಾ ಕಾರಣೇನ ಶ್ರುತಿತಃ ಲಿಂಗಂ ದುರ್ಬಲಂ. ಯಾವತಾ ಅಂತಿದೆ ನೋಡ್ರಿ, ಯಾವತಾ ಅಂತ ಅನ್ನೋದಕ್ಕೆ ಯಾವತಾ ಕಾರಣೇನ, ಯಾವೊಂದು ಕಾರಣದಿಂದ, ಶ್ರುತಿತಃ ಲಿಂಗಂ ದುರ್ಬಲಂ, ಶ್ರುತಿಗಿಂತಲೂ ಲಿಂಗ ಅಂತ ದುರ್ಬಲವೋ, ಅತಃ ಆದ್ರಿಂದ ನ ತದ್ಬಾಧನೆ ಶಕ್ತಂ, ಆದ್ರಿಂದ ಈ ಲಿಂಗವು ತದ್ಬಾಧನೆ ಅಂದ್ರೆ ಶ್ರುತಿಯನ್ನೇ ಬಾಧಿಸಲಿಕ್ಕೆ ಅದು ಶಕ್ತವಲ್ಲ ಅಂತ ಹೀಗದರ ತಾತ್ಪರ್ಯ. ಅದರಿಂದ ಶ್ರುತಿ ಅಂದ್ರೆ ವೇದವಾಕ್ಯ ಅದಂತೂ ಸ್ವಭಾವತಃ ಪ್ರಬಲವಾದದ್ದು. ಶ್ರುತಿಯಲ್ಲೇ ಬಂದಿರುವುದು ಈ ಪ್ರಕರಣ ಅಂದ್ರೆ ಅದು ಬೇರೆ ಯಾವುದೋ ಪ್ರಕರಣ ಅಲ್ವಲ್ಲ, ಶ್ರುತಿದೇ ಪ್ರಕರಣ. ಹೀಗೆ ಶ್ರುತಿ ಪ್ರಕರಣದ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಅದನ್ನ ಈ ಲಿಂಗ ಅಂತ ಅನ್ನೋದು ಬಾಧಿಸಲಿಕ್ಕೆ ಸಮರ್ಥ ಅಲ್ಲ ಅಂತ ತಾತ್ಪರ್ಯ. ಅದಕ್ಕೆ ನಾವು ಮತ್ತೂ ಹೇಳಬಹುದು ಚರ್ಚೆ ಮುಂದುವರೆದಾಗ, ಶ್ರುತಿ ಸಾವಕಾಶ, ಹೌದು ಶ್ರುತಿ ಆಗಿದೆ, ಅದನ್ನ ನಾವು ಸಾವಕಾಶ ಅಂತ ಹೇಳಬಹುದಲ್ಲ. ಜ್ಯೋತಿಷ್ಯನ ಶಬ್ದ ಬಂದಿದೆ ಅಂದ ಮಾತ್ರಕ್ಕೆ ಅದು ಅಗ್ನಿಗೆ ವಾಚಕ ಅಂತ ಯಾಕೆ ಹೇಳಬೇಕು? ಅದು ಪರಮಾತ್ಮನಿಗೆ ವಾಚಕ ಅಂತ ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ ಅಂತ ನಾವೊಂದು ಪ್ರಶ್ನೆ ಮಾಡಬಹುದು. ಅದಕ್ಕೆ ಅವರು ನಮಗೆ ಪ್ರತಿಯಾಗಿ ಹೇಳ್ತಾರೆ, ಗುಹಾನಿಹಿತತ್ವ ಎಂಬ ಲಿಂಗದ ಬಗ್ಗೆ ನಿಮ್ಗೆ ಅಷ್ಟೊಂದು ಪ್ರೀತಿ ಅಲ್ವಾ, ಗುಹಾನಿಹಿತತ್ವ ಲಿಂಗವನ್ನೇ ನೀವು ನೆಚ್ಚಿಕೋಬೇಕು ಅಂತ ಅಭಿಪ್ರಾಯ ಪಡ್ತೀರಲ್ಲ, ಗುಹಾನಿಹಿತ ಅಂತ ಹೇಳಿದೆ ಅಂತ ಮಾತ್ರಕ್ಕೆ ಅದು ಪರಮಾತ್ಮನ ಬಗ್ಗೆನೇ ಯಾಕೆ ಹೇಳಬೇಕು? ಈ ಜ್ಯೋತಿಷ್ಯನ ಬಗ್ಗೆನೂ ಅದನ್ನೂ ಹೊಂದಿಸಬಹುದು. ಜಾಠರ ಜಾತವೇದಸಿ ಲಿಂಗಸ್ಯಾಕ ಸಾವಕಾಶತ್ವಾತ್. ಜಠರದಲ್ಲಿರುವಂತಹ ಜಾತವೇದಸ್ ಅಂದ್ರೆ ಅಗ್ನಿ, ಅವನಲ್ಲಿ ನಮ್ಮ ಉದರ ಅಗ್ನಿ ಅದೇನಿದೆ ಅದನ್ನೇ ಈ ಲಿಂಗ ಅಲ್ಲಿಗೆ ಹೊಂದಿಕೊಂಡಿದೆ. ಗುಹಾನಿಹಿತತ್ವ ಅಂತ ಬಂದ್ರೆ ಪರಮಾತ್ಮ ಎಂಬ ಜ್ಯೋತಿಷಿಯನ್ನು ಅದನ್ನು ಹೇಳ್ತಾ ಇದೆ. ಪರಮಾತ್ಮ ಜ್ಯೋತಿಷ ಶಬ್ದ ವಾಚನಾದ ಪರಮಾತ್ಮ ಹೃದಯದಲ್ಲಿದೆ ಅಂತ ಅರ್ಥ ಆಗಬೇಕಾಗಿಲ್ಲ. ಹೊರತು ಹೊಟ್ಟೆಯಲ್ಲಿರುವಂತಹ ಗುಹ ಅಂದ್ರೆ ಉದರ ಗುಹಾನೂ ಆಗಬಹುದು, ಹೃದಯ ಗುಹಾನೂ ಆಗಬಹುದು. ಆ ಉದರ ಗುಹಾದಲ್ಲಿರುವಂತಹ ಜಾತವೇದ ಬೆಂಕಿಯನ್ನ ಈ ಲಿಂಗ ಅದಕ್ಕೆ ಧರ್ಮವಾಗಿದೆ. ಉದರ ಗುಹಾನಿಹಿತವಾದ ಅಗ್ನಿ ಅನ್ನೋದು ಧರ್ಮಿ, ಈ ಲಿಂಗ ಅನ್ನೋದು ಧರ್ಮ. ಈಗ ಅಲ್ಲೂ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇದೆ ನಮಗೆ. ನಿಮ್ಮ ಲಿಂಗವೇ ಸಾವಕಾಶ ಆಗಬೇಕು. ತಥಾಚ ಸಾವಕಾಶ ಲಿಂಗ ಮಾತ್ರಾತ್, ನೀವು ನೆಚ್ಚಿಕೊಂಡಿರುವುದು ಲಿಂಗವನ್ನು ಮಾತ್ರ, ತತ್ವವಾದಿಗಳು, ಅದು ಸಾವಕಾಶವಾಗಿದೆ. ಮತ್ತೆ ಸಾವಕಾಶ ಶ್ರುತಿ ಪ್ರಕರಣಯೋ ಬಲವತ್ವಾತ ಅಗ್ನಿದೇವ ಇದಂ ಜ್ಯೋತಿ. ನಮಗೆ ಎರಡು ಅನುಕೂಲಗಳಿವೆ. ಒಂದು ಶ್ರುತಿ ಮತ್ತು ಪ್ರಕರಣಗಳು, ಅವನು ಸಾವಕಾಶ ಅಂತ ನೀವು ಹೇಳ್ತೀರಿ. ಇಲ್ಲಿ ಸಾವಕಾಶವಾದದ್ದು ಶ್ರುತಿ ಮತ್ತು ಸಾವಕಾಶವಾದಂತಹದ್ದು ಪ್ರಕರಣಗಳು. ಇವು ಸಾವಕಾಶ ಅಂತ ನೀವು ಹೇಳ್ತೀರಿ. ನೀವು ನೆಚ್ಚಿಕೊಂಡಿರುವುದನ್ನ ಲಿಂಗ, ಅದನ್ನ ಸಾವಕಾಶ ಅಂತ ನಾವು ಹೇಳ್ತೀವಿ. ನಾವು ನೆಚ್ಚಿಕೊಂಡಿರುವಂತಹ ಶ್ರುತಿ ಮತ್ತು ಪ್ರಕರಣಗಳನ್ನು ಸಾವಕಾಶ ಅಂತ ನೀವು ಹೇಳ್ತೀರಿ. ಅದು ಹಾಗೇ ಇರಲಿ. ಆದ್ರೆ ನಿಮ್ಮ ಕಡೆ ಸಾವಕಾಶವಾದದ್ದು ಒಂದಿದೆ, ನಮ್ಮ ಕಡೆ ಸಾವಕಾಶವಾದದ್ದು ಎರಡಿವೆ. ಹೀಗೆ ಲಿಂಗಕ್ಕಿಂತ ಶ್ರುತಿ ಪ್ರಕರಣಗಳು ಪ್ರಬಲ ಆದ್ರಿಂದ ಅಗ್ನಿಯೇ ಈ ಜ್ಯೋತಿಷ ಆಗಬೇಕು. ಜ್ಯೋತಿ ತತಶ್ಚ ಗುಹಾನಿಹಿತತ್ವ ಆನಂದಮಯತ್ವ ತಸ್ಯೈವ. ಗುಹಾನಿಹಿತತ್ವವು ಆನಂದಮಯತ್ವವು ಅವನಿಗೆ ಬರ್ತದೆ ಅಂತ ತಾತ್ಪರ್ಯ. ಸಿದ್ಧಾಂತ ಯತ್ ಸೂತ್ರಂ ಅವತಾರಯತಿ. ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನ ಅವತಾರಯತೆ ತೋರಿಸ್ತಾ ಇದ್ದಾರೆ ಮೊದಲು, ಆಮೇಲೆ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಸೂತ್ರ ವ್ಯಾಚಷ್ಟೇ, ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಅವತಾರಯತೆ ಅಂದ್ರೆ ಸೂತ್ರವನ್ನು ತೋರಿಸುವುದು, ಡೌನ್ಲೋಡ್ ಮಾಡುವುದು ಅಂತ ಅಷ್ಟೇ ಅರ್ಥ. ಆಮೇಲೆ ಮುಂದೆ ಓಪನ್ ಮಾಡುವುದು ಮತ್ತೆ ಬೇರೆ. ಅತ ಇತಿ ಯಸ್ಮಾತ್ ಇತಿ ಪ್ರಾಪ್ತಂ ಅತ ಆಹ ಸೂತ್ರಕಾರ. ಅತ ಆಹ ಅಂತಿದೆಯಲ್ಲ ಆಚಾರ್ಯರ ವಾಕ್ಯ. ಅತ ಆಹ ಅಂದ್ರೆ ಆದ್ರಿಂದ ಹೇಳ್ತಾರೆ ಅಂತ ಅರ್ಥ. ಆದ್ರಿಂದ ಹೇಳುವುದು ಅಂದ್ರೆ ಏನು? ಯಸ್ಮಾತ್ ಯಾವ ಕಾರಣದಿಂದ, ಇತಿ ಪ್ರಾಪ್ತಂ ಹೀಗೆ ಪೂರ್ವ ಪಕ್ಷವು ಪ್ರಾಪ್ತವಾಯಿತೋ, ಅತ ಆದ್ರಿಂದ ಸೂತ್ರಕಾರ ಹೇಳ್ತಾರೆ ಅಂತ ಸೂತ್ರವನ್ನ ಮುಂದೆ ತೋರಿಸ್ತಾರೆ. ಈಗ ವಿಷ್ಣುರೇವೇತಿ, ವಿಷ್ಣುರೇವ ಇದಂ ಜ್ಯೋತಿರ್ಭವೇತ್, ವಿಷ್ಣುವೇ ಈ ಜ್ಯೋತಿ ಆಗಬೇಕು. ಯಾಕೆಂದ್ರೆ ಕರ್ಣಾದೀನಾಂ ಏತ ಜ್ಯೋತಿ ವಿರುದ್ಧ ಚರಣ ಅಭಿಧಾನಾತ್. ಕರ್ಣ ಮೊದಲಾದವುಗಳು, ಕರ್ಣ, ಚಕ್ಷುಸ್ಸು, ಮನಸ್ಸು ಮೊದಲಾದವುಗಳು ಈ ಜ್ಯೋತಿಗಿಂತ ವಿರುದ್ಧವಾಗಿ
ಬೇರೆ ಕಡೆಯಲ್ಲೂ ಹೋಗ್ತಾ ಇವೆ. ಅದನ್ನು ಅವರು ಹೇಳಿದ್ದಾರೆ. ಇದು ಒಂದು ಕಾರಣ. ಇನ್ನೊಂದು, ಕರ್ಣಾದಿ ವಿದೂರಸ್ಥತ್ವ ಲಿಂಗಾದಿತ್ಯರ್ಥ, ಇದು ಇನ್ನೊಂದು ಕಾರಣ. ಈ ಜ್ಯೋತಿಯು ಕರ್ಣಾದಿಗಳಿಗಿಂತ ದೂರದಲ್ಲಿದೆ. ಅವುಗಳಿಗೆ ಸಿಗದಷ್ಟು ದೂರ ಇದಿದೆ. ಅವುಗಳು ಇವುಗಳಿಂದ ದೂರ ಇವೆ. ಅದೇ ಈ ಕರ್ಣಾದಿ ವಿದೂರಸ್ಥತ್ವ ಲಿಂಗಾತ್ ಅಂತಿದೆಯಲ್ಲ, ಇದನ್ನು ಹೇಳಿದ್ರಿಂದ ಇದು ಪರಮಾತ್ಮನಲ್ಲೇ ಬರುವಂತಹ ಲಿಂಗ. ಹೇತು ಮತ್ತು ಸಾಧ್ಯಗಳಿಗೆ ಸಮಾನಾಧಿಕರಣೆ ಬೇಕೋ ಬೇಡೋ ಅಂತ ಈ ಒಂದೆರಡು ದಿವಸದಿಂದ ನೋಡಿದ್ವಲ್ಲ. ಪರಮಾತ್ಮ ಜ್ಯೋತಿಶಬ್ದ ವಾಚ್ಯನಾಗಿದ್ದಾನೆ, ಪರಮಾತ್ಮ ಪಕ್ಷ ಜ್ಯೋತಿಶಬ್ದ ವಾಚ್ಯನಾಗಿದ್ದಾನೆ ಅಂತ ಸಾಧ್ಯ. ಕರ್ಣಾದಿಗಳು ಈ ಜ್ಯೋತಿಷಿಗಿಂತ ವಿರುದ್ಧವಾಗಿ ಬೇರೆ ಕಡೆಯಲ್ಲೂ ಹೊರಟಿವೆ ಅಂತ ಹೇಳಿದ್ರೆ ಅದು ಅವುಗಳಲ್ಲಿರುವ ಹೇತು ಆಯಿತು. ಸಾಧ್ಯ ಪರಮಾತ್ಮನಲ್ಲಿದೆ, ಹೇತು ಬೇರೆ ಕಡೆ ಇದೆ. ಅದು ಹೇಗೆ ಸಮರ್ಥನೆ ಮಾಡುವುದು ಅಂದ್ರೆ ಆ ಶ್ರುತಿಯೇ ಎರಡನ್ನು ಹೇಳಿದೆ. ಕರ್ಣ ಚಕ್ಷುಸು ಮೊದಲಾದವುಗಳು ಈ ಜ್ಯೋತಿಷಿಗಿಂತ ದೂರ ಇವೆ, ಅದನ್ನು ಬಿಟ್ಟು ದೂರ ಎಲ್ಲೆಲ್ಲೋ ಆಲೋಚನೆ ಮಾಡ್ತೇವೆ. ಮತ್ತೆ ಈ ಜ್ಯೋತಿಷ್ ಅನ್ನೋದು ಕರ್ಣಾದಿಗಳಿಗಿಂತ ದೂರವೇ ಇದೆ, ಅವುಗಳಿಗೆ ಎಟಕದಷ್ಟು ದೂರ ಇದೆ ಅಂತ ಹೀಗೆ ತಾತ್ಪರ್ಯ. ಹೌದು, ಕರ್ಣಾದಿಗಳಿಗಿಂತ ಇದು ವಿದೂರವಾಗಿದೆ ಅಂತ ಶ್ರುತಿ ಹೇಳ್ತಿದೆ. ಹೌದು, ಕುತೋ ವಿಷ್ಣುರಿದಂ ಜ್ಯೋತಿ, ವಿಷ್ಣುವೇ ಜ್ಯೋತಿಷ್ ಅಂತ ಹೇಗಾಗಬೇಕು ಅಂತ ಪ್ರಶ್ನೆ ಬಂದ್ರೆ, ವಿಷ್ಣುದೇವ ಇದಂ ಜ್ಯೋತಿ ಕರ್ಣಾದೀನ ವಿಚರಣ ಅಭಿಧಾನಾತ್ ಸಹಿ ಪರೋಮಾತ್ರಯ ತನ್ವಾವೃಧಾನ ಇತ್ಯಾದಿನ ಕರ್ಣಾದಿ ವಿದೂರ. ಪರೋಮಾತ್ರಯ ತನ್ವಾವೃಧಾನ ಅಂತ ಹಿಂದೊಂದು ವೇದವಾಕ್ಯ ಬಂದಿದೆಯಲ್ಲ, ಅದೇ ಆ ವಾಕ್ಯಕ್ಕೆ ಹೀಗೊಂದು ಈ ಪ್ರಸಂಗದಲ್ಲಿ ಇನ್ನೊಂದು ಅರ್ಥ. ಮಾತ್ರ ಅಲ್ಲಿ ಏನಂದ್ರೆ ಅರ್ಥ, ಮಾತ್ರ ಅಂದ್ರೆ ಮೀಯಂತೆ ವಿಷಯ ಅನೇನೀತಿ ಮಾತ್ರ ಇಂದ್ರಿಯ ಗಣ. ಮಾತ್ರಯ ಅಂತ ಏಕವಚನ, ಅದು ತೃತೀಯ ವ್ಯಕ್ತಿ ಏಕವಚನ. ಮಾತ್ರ ಅನ್ನೋ ಶಬ್ದಕ್ಕೆ ಇಂದ್ರಿಯ ಗಣ ಅಂತ ಅರ್ಥ. ಎಲ್ಲಾ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು ಎಲ್ಲವೂ ಸೇರಿ. ಇದಕ್ಕೆ ಮಾತ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವಿಷಯಗಳು ಅನೇನ ಈ ಇಂದ್ರಿಯದಿಂದ ಅಂದ್ರೆ ಇಂದ್ರಿಯ ಗಣದಿಂದ ಮೀಯಂತೆ ತಿಳಿಯಲ್ಪಡ್ತವೆ. ಈ ಕರ್ಣಾರ್ಥದಲ್ಲಿ ತ್ರ ಅನ್ನೋ ಪ್ರತ್ಯಯ ಬಂದು ಮಾತ್ರ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಜ್ಞಾನಕ್ಕೆ ಸಾಧನ ಅಂತ ಅರ್ಥ. ಮಾತ್ರ ಇಂದ್ರಿಯ ಗಣ ತತಃ ತ್ವಂ ಪರೋಸಿ. ಆ ಪರವಮಾತ್ರಯ ತನ್ವಾವೃಧಾನ ಅನ್ನೋ ಮಾತಿನಿಂದ ಅವನು ತನ್ವಾವೃಧಾನ ಎಲ್ಲ ಕಡೆ ವ್ಯಾಪ್ತನಾದವನು, ಪರವಮಾತ್ರಯ ಇಂದ್ರಿಯ ಗಣಕ್ಕೆ ಎಟುಕದಷ್ಟು ದೂರ ಇರುವವನು ಅಂತ ಇದು ಹೀಗೆ ಅರ್ಥ ಆಗ್ತದೆ. ತತಸ್ತ್ವಂ ಪರೋಸಿ ನಚ ಪ್ರಕರಣ ವಿರೋಧ. ಪ್ರಕರಣ ಅಂತ ಅನ್ನೋದು ಬಹಳ ಮುಖ್ಯ ಅಲ್ವಾ? ಇದು ಅಗ್ನಿ ಪ್ರಕರಣ ಅಲ್ವಾ? ನಮಗೆ ಆ ವೇದದ ಪಾಠದ ಪರಂಪರೆಯನ್ನು ನೋಡಿದ್ರೆ ಅದಕ್ಕೆ ಛಂದಸ್ ಯಾವುದು, ಋಷಿ ಯಾವುದು, ದೇವತೆ ಯಾವುದು ಅಂತ ನೋಡ್ತಿರ್ತಾರೆ. ಇದು ಅಗ್ನಿ ಪ್ರಕರಣ ಅಲ್ವಾ? ಅಂದ್ರೆ ಲಿಂಗೇನ ಪ್ರಕರಣ ಬಾಧ ಉಪಪತ್ತೇ. ಲಿಂಗ ಅಂತ ಅನ್ನೋದು ಪ್ರಕರಣವನ್ನು ಬಾಧಿಸಲಿಕ್ಕೆ ಏನೂ ತೊಂದರೆ ಇಲ್ಲ. ನಿಜ ಶ್ರುತಿ ವಿರೋಧ. ಶ್ರುತಿ, ನೀವು ನೆಚ್ಕೊಂಡಿರೋ ಲಿಂಗವನ್ನ, ನಾವು ನೆಚ್ಕೊಂಡಿರುವಂತಹ ಶ್ರುತಿಯನ್ನು ಹೇಗೆ ಲಿಂಗ ವಿರೋಧಿಸ್ತದೆ? ಶ್ರುತಿಯಿಂದಲೇ ಲಿಂಗಕ್ಕೆ ವಿರೋಧ ಬರಬೇಕಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದು ಯಾವುದೂ ಮುಖ್ಯ ಅಲ್ಲ. ಶ್ರುತೇ ವಿಷ್ಣಾವಪಿ ಸಾವಕಾಶತ್ವ. ಶ್ರುತಿಯು ಜ್ಯೋತಿಷ್ಯಂ ಶಬ್ದವನ್ನು ಒಳಗೊಂಡಂತ ಶ್ರುತಿ ವಿಷ್ಣುವಿನಲ್ಲಿ ಸಾವಕಾಶ ಆಗಿದೆ. ಯಾಕೆ ಹಾಗೆ ಸಾವಕಾಶ ಯಾಕೆ ಅಂದ್ರೆ, ಮಹಾಯೋಗ ವಿದ್ವದ್ರೂಢಿ ಸದ್ಭಾವೇನ ಮುಖ್ಯತ್ವಾಚ. ಒಂದು ಶ್ರುತಿಯು ಸಾವಕಾಶವಾಗಿದೆ, ಅದು ವಿಷ್ಣುವಿನಲ್ಲೇ ಅದಕ್ಕೆ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಇನ್ನೂ ಒಂದು ಕಾರಣ, ಮಹಾಯೋಗ ಇದೆ. ಈ ಜ್ಯೋತಿಷ್ಯಂ ಶಬ್ದಕ್ಕೆ ನೀವೇನು ಇವತ್ತಿನ ಕೋಶಗಳ ಪ್ರಕಾರ ಅಗ್ನಿ ಅಂತ ಅರ್ಥ ಹೇಳ್ತೀರಲ್ಲ, ಆ ವ್ಯಾಕರಣದ ನಿಷ್ಪತ್ತಿಗಿಂತ ಮುಖ್ಯವಾಗಿ ಮಹಾಯೋಗ ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯಂ ಶಬ್ದಕ್ಕೆ ಏನರ್ಥ ಹೇಳಿದ್ದಾರೆ ಅಂತ ಅನ್ನೋದು ಮುಖ್ಯ. ಮತ್ತು ವಿದ್ವದ್ ರೂಢಿ, ಲೌಕಿಕ ಜಗತ್ತಿನಲ್ಲಿ ವೇದ ಪಾಠ ಮಾಡುವವರು ಮತ್ತು ಅದನ್ನು ಪಾಠ ಕೇಳುವವರು ಇವರೆಲ್ಲರ ದೃಷ್ಟಿಯಿಂದ ಮತ್ತೆ ಸಂಸ್ಕೃತ ಭಾಷೆಯನ್ನು ಕಲಿತವರ ದೃಷ್ಟಿಯಿಂದ ಜ್ಯೋತಿಷ್ಯಂ ಶಬ್ದ ಅಗ್ನಿಯಲ್ಲಿ ರೂಢ ಆಗಿರಬಹುದು. ಆದರೆ ವಿದ್ವಾಂಸರ ರೂಢಿ ಪ್ರಕಾರ ಅದು ಭಗವಂತನನ್ನೇ ಹೇಳ್ತದೆ. ಮಹಾಯೋಗ ವಿದ್ವದ್ ರೂಢಿ ಸದ್ಭಾವೇನ ಮುಖ್ಯತ್ವಾಚ್ಯ. ಆದ್ರಿಂದ ಇದೇ ಮುಖ್ಯ, ಲಿಂಗವೇ ಮುಖ್ಯವಾಗಿದೆ. ನಿರವಕಾಶ ಲಿಂಗೇನ ಸಾವಕಾಶ ಶ್ರುತ್ಯಾದೇಹೇ ಬಾಧ ಉಪಪತ್ತೇ. ಈ ಲಿಂಗ ಅಂತನದು ನಿರವಕಾಶ ಆಗಿದೆ. ಇದನ್ನು ನೀವು ಈ ಜಾಠರಾಗ್ನಿ ಅಂತ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಜಾಠರಾಗ್ನಿಯನ್ನ ಜ್ಯೋತಿಷಂ ಶಬ್ದದಿಂದ ನೀವು ಹೇಳೋದಾದ್ರೆ ಅದು ಪರವ ಮಾತ್ರಯ ಅಲ್ಲ,
ಮುಂದಿನ ಇನ್ನೊಂದು ವೇದವಾಕ್ಯ ಕೊಟ್ಟಿದ್ದೇವಲ್ಲ, ಅದಕ್ಕೆ ಏನು ಅರ್ಥ ಹೇಳ್ತಾರೆ? ಪರವ ಮಾತ್ರಯ, ಇಂದ್ರಿಯ ಗಣಗಳಿಗೆ ಎಟುಕದಷ್ಟು ದೂರ ಇದ್ದಾನೆ ಅನ್ನುವಂತ ಬಂದಿದೆ. ಆದ್ರಿಂದ ಅದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಜಾಠರಾಗ್ನಿ ಅಂತ ಅನ್ನೋದು ಹೃದಯ ಗುಹಾದಲ್ಲಿ ಅದು ಇರಬಹುದು, ಉದರ ಗುಹಾದಲ್ಲಿ ಅದು ಇರಬಹುದು. ಆದ್ರೆ ಅದು ಎಲ್ಲಾ ಇಂದ್ರಿಯಗಳನ್ನು ಮೀರಿದ್ದಲ್ಲ. ಅದು ನಿರವಕಾಶ ಲಿಂಗೇನು ಸಾವಕಾಶವಾದ ಶ್ರುತ್ಯಾದೇಹೆ, ಸಾವಕಾಶವಾದ ಶ್ರುತಿ ಮತ್ತು ಪ್ರಕರಣಗಳು ಈ ಎಲ್ಲದಕ್ಕೂ ಕೂಡ ನಾವು ಬಾಧ ಹೇಳಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ವಿಷ್ಣುರೇವ ಇದಂ ಜ್ಯೋತಿ, ವಿಷ್ಣುವೇ ಈ ಜ್ಯೋತಿ. ತಸ್ಯೈವ ಗುಹಾನಿಹಿತತ್ವ ಆನಂದಮಯತ್ವ ಅಂತ, ಅವನೇ ಗುಹಾನಿಹಿತನಾಗಿದ್ದಾನೆ ಮತ್ತು ಆನಂದಮಯನೂ ಕೂಡ ಆಗಿದ್ದಾನೆ. ಇಲ್ಲಿ ಮಹಾಯೋಗ ವಿದ್ವದ್ ರೂಢಿ ಅಂತ ಬಂತಲ್ಲ, ಅದಕ್ಕಿಂತ ಮುಂಚೆ ಈ ಗುರುವರ್ಥ ದೀಪಿಕಾದಲ್ಲಿ 555ನೇ ಪುಟದಲ್ಲಿ ನೋಡಿ, ಜಾಯಸಿ ಊತಿ ವ್ಯಾಪ್ತಿ ಐಶ್ವರ್ಯಂ ವಾ ಅಸ್ಯ ಇತಿ ಜ್ಯೋತಿಷ್ ಪ್ರಯೋಗಂ ಅಭಿಪ್ರೇತ್ಯ ಉಕ್ತಂ ಮಹಾಯೋಗೇತಿ. ಜ್ಯೋತಿ ಹೇಗೆ ಭಗವಂತನಿಗೆ ಹೇಳ್ತದೆ ಅಂದ್ರೆ, ಊತಿ ಅಂದರೆ ವ್ಯಾಪ್ತಿ, ಊಯಿ ತಂತು ಸಂತಾನ ಇತ್ಯಾದಿ ಧಾತುವಿನಿಂದ ಊತಿ ಅಂದ್ರೆ ವ್ಯಾಪ್ತಿ ಅಂತ ಅರ್ಥ. ಅದು ಈ ಅವಧಾತುವಿನ ಅಥವಾ ಮತ್ತಾದ ಧಾತುವಿನ ತಿನ್ ಪ್ರತ್ಯಯಾಂತವಾದ ಶಬ್ದ. ಊತಿ ಅಂತ ಅನ್ನೋದು ತಿನ್ ಪ್ರತ್ಯಯಾಂತವಾದ ಶಬ್ದ. ಈ ಜ್ಯೋತಿ ಅಂತಿದೆಯಲ್ಲ, ಜ್ಯೋತಿ ಎಂಬಲ್ಲಿ ಜ್ಯ ಅನ್ನೋದೇನಿದೆ ಅದು ಜಾಯಸಿ ಅನ್ನೋದರ ಸಂಕ್ಷಿಪ್ತ ರೂಪ. ಜಾಯಸಿ ಊತಿ, ಯಾವ ಭಗವಂತನಿಗೆ ಜಾಯಸಿ ಅತ್ಯಂತ ಹೆಚ್ಚಿನದಾದ ಊತಿ ವ್ಯಾಪ್ತಿ, ಇದು ವ್ಯಾಪ್ತಿ ಇದೆಯೋ ಅಥವಾ ಐಶ್ವರ್ಯವಿದೆಯೋ, ವ್ಯಾಪ್ತಿ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಅಂತನೂ, ಈ ಊತಿ ಎಂಬ ಶಬ್ದಕ್ಕೆ ಐಶ್ವರ್ಯ ಅಂತನೂ ಅರ್ಥ ಮಾಡಬಹುದು. ವ್ಯಾಪ್ತಿ ಮತ್ತು ಐಶ್ವರ್ಯ ಇವೆರಡು ಇವೆಯೋ ಆ ಕಾರಣದಿಂದ ಇದೇ ಜ್ಯೋತಿ. ಜಾಯಸಿ ಊತಿ ಯಸ್ಯ ಸಹ ಅಂತ ಅಲ್ಲಿ ಅಸ್ಯ ಅಂತ ಕೊಟ್ಟಿರ್ತಾರೆ. ಬಹುರಿ ಸಮಾಸವನ್ನು ಅವ್ರು ತೋರಿಸುವಾಗ ಅಸ್ಯ ಅಂತ ತೋರಿಸಿರ್ತಾರೆ, ವಾಸ್ತವಿಕವಾಗಿ ಹೀಗಿರ್ತದೆ ಜಾಯಸಿ ಊತಿ ಯಸ್ಯ ಸಹ ಜ್ಯೋತಿ. ಈ ಪ್ರಯೋಗವನ್ನು ಅಭಿಪ್ರಾಯದಲ್ಲಿ ಇಟ್ಕೊಂಡು ಮಹಾಯೋಗ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಪರವಮಾತ್ರೆಯ ತನ್ವಾವೃಧಾನ ಅಂತ ಈ ವೇದವಾಕ್ಯ ಇದೆಯಲ್ಲ, ಇದು ಹಿಂದೊಂದ್ಸರಿ ಬಂದಿದೆ. ಅಲ್ಲೊಂದು ಅರ್ಥ ಬೇರೆ ಹೇಳಿದ್ದೇವೆ. ಅಲ್ಲಿ ಮಾತ್ರ ಅಂದ್ರೆ ಪರಿಮಾಣ ಅಂತ ಅರ್ಥ ಹೇಳಿದ್ದೇವೆ. ಅಳತೆಯನ್ನು ಮೀರಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಸಣ್ಣ ಅಳತೆ ಅಲ್ಲ, ನಮಗೆ ನಿಮ್ಗೆ ಗೊತ್ತಿರುವಂತ ಸಣ್ಣ ಅಳತೆ ಅಲ್ವೇ ಅಲ್ಲ, ಆ ಅಳತೆಯನ್ನು ಮೀರಿದವನು ಅಂತ ಹೀಗೆ ಅಲ್ಲೊಂದೇನೋ ಅರ್ಥ ಬಂದಿದೆ. ಮತ್ತೆ ಈಗಿಲ್ಲಿ ಮಾತ್ರ ಅನ್ನೋ ಶಬ್ದಕ್ಕೆ ಇಂದ್ರಿಯಗಣ ಅಂತ ಅರ್ಥ ಹೇಳ್ತಿದ್ದೀರಲ್ಲ ಅಂದ್ರೆ ಅದು ಕೂಡ ಅಲ್ಲಿ ಬಂದಿದೆ ಈ ಗುರುವರ್ಥ ದೀಪಿಕಾದಲ್ಲಿ. ತ್ರಯೋರ್ಥ ಸರ್ವವೇದೇಶು ಇತಿ ವಚನಾತ್, ಒಂದೊಂದು ವೇದವಾಕ್ಯಕ್ಕೆ ಮೂರ್ಮೂರು ಅರ್ಥಗಳಿರೋದ್ರಿಂದ ಈ ಒಂದು ಕಡೆ ಇಂದ್ರಿಯ ಗಣ ಅಂತನೂ ಮತ್ತೊಂದು ಕಡೆ ಪರಿಮಾಣ ಅಂತ ಅರ್ಥ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಈ ಊತಿ ಎಂಬ ಶಬ್ದಕ್ಕೆ ಅರ್ಥಗಳು ಏನೇನು ಅಂತ ನೋಡಿದ್ರೆ, ರಕ್ಷಣ ಗತಿ ಕಾಂತಿ ಅಂತ ಈಗ ತುಂಬಾ ದೀರ್ಘವಾದ ಧಾತು ಇದೆ. ಧಾತುವಿಗೆ ರಕ್ಷಣಾ ಅಂತ ಒಂದು ಅರ್ಥ, ಅದಕ್ಕೆ ತಿನ್ ಪ್ರತ್ಯಯ ಬಂದಿದೆ. ನಾನು ಆವಾಗಲೇ ಹೇಳಿದ್ದೆ ಅದನ್ನ. ಮತ್ತೆ ತಿನ್ ಪ್ರತ್ಯಯ ಬಂದು ಆರಂಭದಲ್ಲಿರುವಂತಹ ಅವಧಾತುವಿಗೆ ಊಟ್ ಅಂತ ಬಂದ್ಬಿಡ್ತದೆ. ಅದು ಎಲ್ಲ ಕಿತ್ಕೊಂಡು ಹೋಗಿ ಅಂತ ಉಳಿದು ಬಿಡ್ತದೆ. ರಕ್ಷಣೆ ಅಂತ ಒಂದು ಅರ್ಥ ಅದಕ್ಕೆ. ದೇವಸ್ಯಯಂತ್ಯೂತಯ, ದೇವನ ರಕ್ಷಣೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಮತ್ತು ಕೂಡ ಅದಕ್ಕೆ ರಕ್ಷಣೆ ಅಂತ ಅರ್ಥ ಇದೆ, ಮತ್ತೆ ಅವನ ಅನುಗ್ರಹ ಅಂತ ಅರ್ಥ ಇದೆ, ಹೆಲ್ಪ್ ಅಂತ ಒಂದ್ ಕಡೆ ಅರ್ಥ ಕೊಟ್ಟಿದ್ದಾರೆ. ಒಟ್ಟಾರೆ ಶಬ್ದ ಸಾಗರ ಗಮನಿಸಿದ್ರೆ ರಕ್ಷಣೆ, ಉನ್ನತಿ, ಆನಂದ, ಹೀಗೆಲ್ಲ ಅನೇಕ ಅರ್ಥಗಳು ಅದಕ್ಕೆ ಬರ್ತವೆ. ಆದ್ರಿಂದ ಐಶ್ವರ್ಯ ಅಂತ ಇಲ್ಲೊಬ್ರು ಹೇಳಿದ್ರು, ಅದನ್ನು ನೋಡಿದೀವಿ. ಮತ್ತೆ ಊಯಿ ತಂತು ಸಂತಾನೆ ಅಂತಿರುವುದನ್ನು ನೇಯುವುದು ಅಂತನೂ ಅರ್ಥ ಇದೆ. ಇದು ಈಗ ಶ್ರೇಷ್ಠವಾದ ಊತಿ ಉಳ್ಳವನು ಅಂತಂದ್ರೆ ಜಗತ್ತನ್ನು ನೇಯುವುದು, ಜಗತ್ತೆಂಬ ಬಟ್ಟೆಯನ್ನ ನೇಯ್ದವನು ಅಂತ ಹೀಗೊಂದು ಅರ್ಥ ಅದು ಕೂಡ ಕಾಣಿಸ್ತದೆ. ಸ್ಯಾತ್ ಊತಿ ಸ್ಯೂತಿ ರಕ್ಷಯೋಹ, ಸ್ಯೂತಿ ಅಂದ್ರೆ ಹೊಲಿಯುವುದು, ನೇಯುವಿಕೆ, ರಕ್ಷಣಾ, ಈಗ ಎರಡು ಅರ್ಥಗಳನ್ನು ಕೂಡ ಇಟ್ಕೊಳ್ಬಹುದು. ಆದ್ರಿಂದ ಐಶ್ವರ್ಯ ಮತ್ತೆ ವ್ಯಾಪ್ತಿ, ಭಗವಂತನ ರಕ್ಷಣೆ, ಅವನು ನಮಗೆ ಕೊಡುವಂತಹ ರಕ್ಷಣೆ, ಜಗತ್ತನ್ನು ಅವನು ಸೃಷ್ಟಿಸಿರುವುದು, ಮತ್ತೆ ವೇಗ ಅಂತ ಒಂದು ಕೆಲವು ಕಡೆ ಅರ್ಥ ಇದೆ, ಸ್ಪೋರ್ಟ್, ಪ್ಲೇ ಅಂತ ಹೀಗೆ ಕೆಲವು ಅರ್ಥಗಳನ್ನ ಕೊಡ್ತಾರೆ.
ಇವೆಲ್ಲ ಅರ್ಥಗಳು ಕೂಡ ಜ್ಯೋತಿ ಎಂಬ ಶಬ್ದದಿಂದ ನಮಗೆ ಬರ್ತವೆ. ಇಷ್ಟೇ ವ್ಯತ್ಯಾಸ ಇರಬಹುದು. ಅವ ಅಂತ ಧಾತು ಇಟ್ಕೊಂಡು ಇವರೆಲ್ಲ ಹೇಳಿದ್ದಾರೆ. ಆ ಅವಧಾತುವಿಗೆ ಊಟ್ ಅಂತ ಆದೇಶ ಬಂದಿರೋದನ್ನು ಹೇಳಿದ್ದಾರೆ. ಪ್ರಾಚೀನ ವ್ಯಾಕರಣದಲ್ಲಿ ಊ ಅಂತಾನೆ ಬೇರೆ ಧಾತು ಇರೋ ಸಾಧ್ಯತೆ ಇದೆ. ಈ ತರದ ಊಟ ಆಗಮ ಆದೇಶ ಇತ್ಯಾದಿಗಳನ್ನ ಅವರು ಹೆಚ್ಚು ಸ್ವೀಕಾರ ಮಾಡೋದಿಲ್ಲ ಅಂತ ನನಗನ್ನಿಸ್ತದೆ. ಊ ಧಾತು ನಮಗೆ ಇವತ್ತು ಸಿಕ್ತಿಲ್ಲ ಅಂತ ಏನ್ ಅರ್ಥ ಸಿಗ್ತದೋ ಅದನ್ನು ಹೇಳಿದ್ದೇವೆ. ಲೀಲಾ ಅಂತ ಅರ್ಥ. ಇನ್ನೊಂದು ಊತಿನ ಶಬ್ದಕ್ಕೆ ಲೀಲಾ, ಬಹಳ ವಿಶಿಷ್ಟವಾದ ಲೀಲಾ ಇದ್ದವನು. ಅವೈತಿ ಜಂತು ಕುಮನೀಶ ಊತಿಂ. ಕುಮನೀಶ ದುರ್ಬುದ್ಧಿಯೇ ಮನುಷ್ಯ, ಅಲ್ಪಬುದ್ಧಿಯೇ ಮನುಷ್ಯ. ಅವನ ಅಭಿಪ್ರಾಯಗಳನ್ನ, ಭಗವಂತನ ಸಂಕಲ್ಪವನ್ನ, ಅವನ ಲೀಲೆಯನ್ನು ಹೇಗೆ ತಿಳ್ಕೊತಾನೆ ಅಂತ ಎಲ್ಲ ಅರ್ಥದಲ್ಲಿ ಬಂದಿದೆ. ಅಲ್ಲಿ ಟಿಪ್ಪಣಿಕಾರರು ಕೂಡ ಯಾದವಾರರು, ವಿಜಯಧ್ವಜರು ಈ ಎಲ್ಲ ಅರ್ಥಗಳನ್ನ ಬರೆದಿದ್ದಾರೆ. ಅದರಿಂದ ಲೀಲಾ ಅನ್ನೋ ಅರ್ಥನೂ ಕೂಡ ಅದರಿಂದ ನಮಗೆ ಸಿಗಬಹುದು. ಹೀಗೆ ಜ್ಯೋತಿ ಅಂದ್ರೆ ವಿಶಿಷ್ಟವಾದ ಲೀಲಾ ಇದ್ದವನು ಅಂತ ಅದರ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.